ಸೊ ಹಾಯ್ ಫ್ರೆಂಡ್ಸ್, ಇವತ್ತು ಫಸ್ಟ್ ಮೆಥಡ್ ನ ಯೂಸ್ ಮಾಡೋಣ. ಇಲ್ಲೇ ಇದು ಆಲ್ಟರ್ ಮಾಡೋಣ. ಓಕೆ, ಸೊ ಹೋದ್ಸತಿ ನಾವು ಆಕ್ಚುಲಿ ಇದು ಏನ್ ಮಾಡಿದ್ವಿ, ಹೊಸದನ್ನ ಫೈಲ್ ಮಾಡಿದ್ವಿ. ಫೈಲ್ ಮಾಡ್ಬಿಟ್ಟು ಅದರಲ್ಲಿ ಏನಿದೆ ಅದನ್ನ ರೀಡ್ ಮಾಡಿದ್ವಿ. ಈ ಸತಿ ಏನ್ ಮಾಡೋಣ, ರೈಟ್ ಮಾಡೋಣ ಅಷ್ಟೇ. ರೀಡಿಂಗ್ ಬದಲು ರೈಟಿಂಗ್, ರೈಟಿಂಗ್ ಫೈಲ್, ರೀಡ್ ಲೈನ್ಸ್ ಬದಲು write what, write something like hello. Okay, ಇಲ್ಲಿ print ಏನೋ print writing file 1 dot close ಅಂತ ಇದೆ. Now we will see the output. Error ಇದೆ, is not writable. ಯಾಕಂದ್ರೆ this is read one, we have to put it in write mode. ಸೊ ಇವಾಗ ಏನಾಗುತ್ತೆ, ರೀಡ್ ಆಗುತ್ತೆ. ಇಲ್ಲಿ ಏನಾಯ್ತು, ಇಲ್ಲಿ ಹೋದಾಗ ಏನಂತಿದೆ, ಹಲೋ ಅಂತಿದೆ. ನಾವು ಏನ್ ಮಾಡಿದೀವಿ, ಇಲ್ಲಿ ರೈಟ್ ಅಂತ ಹಾಕಿದೀವಿ. ರೈಟ್ ಅಂತ ಹಾಕಿದಾಗ ಏನ್ ಮಾಡುತ್ತೆ, ಇಲ್ಲಿ ಎಷ್ಟು ಅಕ್ಷರಗಳು ಇರುತ್ತೆ ಅದನ್ನ ಅಷ್ಟನ್ನೇ ಮಾತ್ರ ಹಾಕಬಹುದು. ಸೊ ಇವಾಗ ಏನಾಗುತ್ತೆ, ರೀಡ್ ಆಗುತ್ತೆ. ಇಲ್ಲಿ ಏನಾಯ್ತು, ಇಲ್ಲಿ ಹೋದಾಗ ಏನಂತಿದೆ, ಹಲೋ ಅಂತಿದೆ. ನಾವು ಏನ್ ಮಾಡಿದೀವಿ, ಇಲ್ಲಿ ರೈಟ್ ಅಂತ ಹಾಕಿದೀವಿ. ರೈಟ್ ಅಂತ ಹಾಕಿದಾಗ ಏನ್ ಮಾಡುತ್ತೆ, ಇಲ್ಲಿ ಎಷ್ಟು ಅಕ್ಷರಗಳು ಇರುತ್ತೆ ಅದನ್ನ ಅಷ್ಟನ್ನೇ ಮಾತ್ರ ಹಾಕತ್ತೆ. ಓಕೆ, ರೀಡ್ ಮೋಡಿಗೆ ಹಾಕೋಣ. ಓಕೆ, ರೀಡ್ ಮೋಡಿಗೆ ಹಾಕ್ಬಿಟ್ಟು ಏನ್ ಮಾಡೋಣ, ಫೈಲ್ ಡಾಟ್ ರೀಡ್ ಆಫ್ ಅಂತ ಹಾಕೋಣ. ಇದಟ ಬೇಡ, ಹಲೋ ಅಂತ ಹೇಳೋ ಬೇಡ. ಸೊ ಇವಾಗ ಎಕ್ಸಿಕ್ಯೂಟ್ ಮಾಡೋಣ. ಇಲ್ಲಿ ಏನಾಯ್ತು ಹೇಳಿ, ರೈಟ್ ಫೈಲ್ ಅಂತ ಹೋದಾಗ ಇಲ್ಲಿ ಹಿಂದೆ ಏನಿತ್ತು, ಹಲೋ ವರ್ಲ್ಡ್ ಅಂತಲೇ ಇತ್ತು, ವೆಲ್ಕಮ್ ಟು ಪೈಥಾನ್ ಅಂತಲೇ ಇತ್ತು. ರೈಟ್ ಮೋಡಿಗೆ ಹೋದಾಗ ಅದೆಲ್ಲ ಫಸ್ಟ್ ಎರೇಸ್ ಆಗುತ್ತೆ. ಎರೇಸ್ ಆಗ್ಬಿಟ್ಟು ಏನಂತ ಆಗತ್ತೆ, ಹಲೋ ಅಂತ ಔಟ್ಪುಟ್ ಹಾಕತ್ತೆ ಅಂತ ಆಗತ್ತೆ. ಹಲೋ ಅಂತ ಅಂದ್ಬಿಟ್ಟು ಅಲ್ಲಿ ಹಾಕತ್ತೆ. ಓಕೆ, ಸೊ ಅಲ್ಲಿ ಹಲೋ ಅಂತ ಹಾಕಾದ್ಮೇಲೆ ಏನ್ ಮಾಡ್ತಿದ್ವಿ, ನಾವು ಫೈಲ್ ಅನ್ನ ಮತ್ತೆ ಕ್ಲೋಸ್ ಮಾಡ್ತೀವಿ. ಮತ್ತೆ ಏನ್ ಮಾಡ್ತಿದ್ವಿ, ಓಪನ್ ಮಾಡ್ತಿದ್ವಿ. ರೀಡ್ ಮೋಡ್ ಅಲ್ಲಿ ಓಪನ್ ಮಾಡ್ತಿದ್ವಿ. ರೀಡ್ ಮೋಡ್ ಅಲ್ಲಿ ಓಪನ್ ಮಾಡಿದಾಗ ರೀಡ್ ಆಗ್ತಿದೆ. ಏನಂತ ರೀಡ್ ಆಗ್ತಿದೆ, ಹಲೋ ಅಂತಿದೆ ಒಳಗೆ. ಸೊ ಹಲೋ ಅನ್ನ ರೀಡ್ ಮಾಡ್ತಿದೆ. ಅಷ್ಟೇ ಫ್ರೆಂಡ್ಸ್, ಸಿಂಪಲ್.